ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಮಿಸಸ್ ರೇಖಾ ಉಪಾಧ್ಯ. ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಪಾಡ್ಕಾಸ್ಟ್ ಶೋ ಮನಸ್ಸಿನ ಮಾತು. ಸ್ನೇಹಿತರೆ, ಇವತ್ತಿನ ಈ ಹೊಸ ಸಂಚಿಕೆಯಲ್ಲಿ ನಾವು ಲೇಖಕರು ಹಾಗೂ ಶಿಕ್ಷಣಾಧಿಕಾರಿಯವರು ಆದಂತಹ ಶ್ರೀಯುತ ಎಂ.ಪಿ. ಜ್ಞಾನೇಶ್ ಇವರು ಬರೆದಿರುವಂತಹ ಒಂದು ಸುಂದರವಾದ ಹಾಗೂ ಅತ್ಯದ್ಭುತವಾದ ಮತ್ತು ಅರ್ಥಗರ್ಭಿತವಾದಂತಹ ಲೇಖನ ಕರ್ಮದ ಸ್ವರೂಪ. ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಇವತ್ತಿನ ಈ ಸಂಚಿಕೆ ಮೂಲಕ ಕೇಳಿ ಆನಂದಿಸೋಣ ಹಾಗೂ ಕಲ್ತ್ಕೊಳ್ಳೋಣ. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಬದುಕು ಸುಂದರದ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೀವಿ. ಬದುಕನ್ನ ಕರ್ಮದಿಂದ ಕಟ್ಟಬೇಕು. ಹಾಗಾದ್ರೆ ಕರ್ಮದ ಸ್ವರೂಪ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆ ಮೂಲಕ ನಾವು ಕೇಳಿ ಕಲ್ತ್ಕೊಳ್ಳೋಣ. ಮೊದಲನೇದಾಗಿ, ಕರ್ಮ ಸುಖ ದುಃಖಕ್ಕೆ ಕಾರಣವಾಗುತ್ತೆ. ಕರ್ಮವು ಸುಖವನ್ನು ಕೊಡುತ್ತೆ, ಕರ್ಮವು ದುಃಖವನ್ನು ಕೊಡುತ್ತೆ. ಆದ್ರಿಂದ ತಿಳಿದುಕೊಂಡು ಕರ್ಮವನ್ನ ಮಾಡಬೇಕು. ತಿಳಿದ್ರೆ ಎಂತಹ ಕರ್ಮ ಮಾಡಬೇಕು ಅಂತ ಗೊತ್ತಾಗುತ್ತೆ. ಒಂದೇ ಕರ್ಮ ಒಬ್ಬರಿಗೆ ಸುಖ ಕೊಡುತ್ತೆ, ಮತ್ತೊಬ್ಬರಿಗೆ ದುಃಖವನ್ನು ತಂದುಕೊಡುತ್ತೆ. ಉದಾಹರಣೆಗೆ, ಸಂತ ತುಕಾರಾಮ್ ವಿಠಲ ಅಂತ ಕೇಳಿದ ಕೂಡಲೇ ಆ ಪದ ತುಕಾರಾಮನಿಗೆ ಸುಖ ನೀಡ್ತಿತ್ತು. ಆದ್ರೆ ಆ ಪದ ತುಕಾರಾಮನ ಪತ್ನಿಗೆ ದುಃಖವನ್ನು ಉಂಟು ಮಾಡ್ತಿತ್ತು. ಯಾಕೆಂದ್ರೆ ತುಕಾರಾಮ್ ಈ ದಿನ ಕೆಲಸ ಮಾಡೋದಿಲ್ಲ ಅಂತ ಪತ್ನಿಗೆ ಗೊತ್ತಾಗ್ತಿತ್ತು. ಒಂದೇ ಕರ್ಮ ಹೆಂಡತಿಗೆ ದುಃಖ ನೀಡಿದ್ದು, ಗಂಡನಿಗೆ ಸುಖ ಕೊಟ್ಟಿತ್ತು. ಕೆಲಸ ಮಾಡದೇ ಇದ್ರೆ ಊಟಕ್ಕೇನ್ ಮಾಡೋದು? ಊಟ ತಿನ್ನದೇ ಇದ್ರೆ ಸುಖ ಎಲ್ಲಿ? ಅಂತಹ ದುಃಖ ಉಂಟಾಗಿತ್ತು. ಕರ್ಮ ಕೆಟ್ಟದಲ್ಲ ಸ್ನೇಹಿತರೆ, ಅದನ್ನು ತೆಗೆದುಕೊಳ್ಳುವ ರೀತಿ ಭಿನ್ನ. ಎಂತಹ ಕರ್ಮ ಇದ್ರೂ ಸುಖ ದುಃಖ ಉಂಟಾಗುತ್ತೆ. ಶಂಕರಾಚಾರ್ಯರು 8 ವರ್ಷದ ಬಾಲಕ. ನಾನು ಜ್ಞಾನ ಗಳಿಸಲು ಹೋಗ್ಬೇಕು, ಅನುಮತಿ ಕೊಡು ಅಂತ ತಾಯಿಯನ್ನ ಕೇಳ್ತಾರೆ. ಒಬ್ನೇ ಮಗ, ಬುದ್ಧಿವಂತ. ತಾಯಿ ಅನುಮತಿ ನೀಡಿದ್ದು. ಆ ಅನುಮತಿ ಶಂಕರಾಚಾರ್ಯರಿಗೆ ಸುಖವನ್ನೇ ಕೊಟ್ಟಿತ್ತು, ಆದ್ರೆ ತಾಯಿಗೆ ದುಃಖ ಉಂಟು ಮಾಡಿತ್ತು. ಒಂದು ಕರ್ಮ ಒಬ್ಬರಿಗೆ ಲಾಭ, ಮತ್ತೊಬ್ಬರಿಗೆ ನಷ್ಟ. ನಮ್ಮ ಮನೆ ತುಂಬಿದೆ ಅಂದ್ರೆ ಬೇರೆಯವರ ಮನೆ ಸ್ವಲ್ಪ ಸ್ವಲ್ಪ ಖಾಲಿಯಾಗಿದೆ ಎಂದೇ ಅರ್ಥ. ಈ ಜಗತ್ತಿನಲ್ಲಿ ಏರು ಇಳಿವು ಇದ್ದೇ ಇರುತ್ತೆ ಸ್ನೇಹಿತರೆ. ಒಂದು ಗೊಡ್ಡ ಜರಿದ್ರೆ ಅದು ತಗ್ಗನ್ನ ತುಂಬಿದೆ ಅಂತ ಅಲ್ವೇ? ಒಂದು ಕಡೆ ತಗ್ಗು ಇದ್ರೆ ಇನ್ನೊಂದು ಕಡೆ ಗುಡ್ಡ ಇದೆ ಅಂತಲ್ವೇ? ಅವು ಪರಸ್ಪರ ಹೊಂದಾಣಿಕೆ ಇರುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ಎಂತಹ ಕರ್ಮ ಮಾಡಬೇಕು ಅಂತ. ಯಾವುದೋ ಒಂದು ಕರ್ಮ ಸುಖ ನೀಡುತ್ತೆ ಅಂತ ನಿರೀಕ್ಷಿಸ್ತೀವಿ, ಆದ್ರೆ ಅದು ಸುಖವನ್ನ ನೀಡೋದಿಲ್ಲ. ಉದಾಹರಣೆಗೆ, ಒಕ್ಕಲುತನ ಬಿತ್ತನೆ ಮಾಡಿದಾಗ ಇಷ್ಟು ಫಸಲು ದೊರಕುತ್ತೆ ಎಂಬ ನಿರೀಕ್ಷೆ ಇರುತ್ತೆ. ಆದ್ರೆ ಫಸಲು ಮಣ್ಣಿನ ಫಲವತ್ತತೆ, ಬಿಸಿಲು, ನೀರು, ಹವಾಮಾನ, ಬೀಜದ ಗುಣಮಟ್ಟ, ಮಾರುಕಟ್ಟೆ ಇವುಗಳನ್ನು ಅವಲಂಬಿಸಿರುತ್ತೆ. ಎಲ್ಲವೂ ಅನುಕೂಲವಾಗಿದ್ರೆ ಹೆಚ್ಚು ಬೆಲೆ ಖಂಡಿತ ಬರುತ್ತೆ. ಅವುಗಳಲ್ಲಿ ಯಾವುದಾದರೊಂದು ವ್ಯತ್ಯಾಸವಾದರೆ ಬೆಲೆ ಕುಸಿತವಾಗುತ್ತೆ. ಆದ್ರಿಂದ ಯಾವಾಗಲೂ ಸಂತೋಷವನ್ನ ನಿರೀಕ್ಷೆ ಮಾಡೋದಲ್ಲ, ಚೆನ್ನಾಗಿ ಕೆಲಸ ಮಾಡೋದು. ಹೆಚ್ಚು ಕಡಿಮೆ ಆದ್ರೆ ತಡೆದುಕೊಳ್ಳೋದು. ಎರಡನೇದಾಗಿ, ಬಾಹ್ಯದಲ್ಲಿ ಕಾರ್ಯ, ಆಂತರ್ಯದಲ್ಲಿ ಸಂಸ್ಕಾರ ಉಂಟಾಗುತ್ತೆ. ಉದಾಹರಣೆಗೆ, ಒಬ್ಬ ಇಸ್ಪೀಟಾಟ ಆಡಿ ಸೋತ ಅಂತ ಭಾವಿಸಿ. ಸೋತ ಕೂಡಲೇ ಸಂಪತ್ತು ಕಳ್ಕೊಂಡ, ಹೊರಗೆ ಹಣ ಕಳ್ಕೊಂಡ, ಒಳಗೆ ತಾಪ ಮಾಡ್ಕೊಂಡ. ಇದು ಒಳಗೆ ಸಂಸ್ಕಾರ ಉಂಟಾಯಿತು. ಇಸ್ಪೀಟ್ ಆಡಿದ್ರ ಸಂಸ್ಕಾರ ಮನಸ್ಸಿನ ಒಳಗೆ ಉಂಟಾಯಿತು. ಮಕ್ಕಳು ನಕ್ರೆ ಮನೆಗೆ ಬೆಳಕು ಬೀಳುತ್ತೆ, ಮನಸ್ಸಲ್ಲಿ ಸಂತೋಷ ಕೂಡ ಉಂಟಾಗುತ್ತೆ. ಮನಸ್ಸಿನಲ್ಲಿ ಒಂದು ರೀತಿಯ ಸಂಸ್ಕಾರ, ಹೊರಗೆ ಒಂದು ಕಾರ್ಯ, ಎರಡು ಸಮಾನಾಗಿ ಹೋಗುತ್ತೆ. ಆದ್ರಿಂದ ಕರ್ಮ ಮಾಡುವಾಗ ಜಾಗರೂಕತೆ ಬೇಕು ಸ್ನೇಹಿತರೆ. ಯಾಕೆಂದ್ರೆ ಏನೇ ಮಾಡಿದ್ರೂ ಸಂಸ್ಕಾರ ರೂಪದಲ್ಲಿ ಮನಸ್ಸಿನಲ್ಲಿ ಉಳಿಯುತ್ತೆ. ಯಾರಿಗಾದ್ರೂ ಬೈದ್ರೆ ಹೊರಗೆ ಜಗಳ ಹಚ್ಚುತ್ತೆ, ಒಳಗೆ ತಾಪವಾಗುತ್ತೆ.
ಬೈಗುಳ ಸಂಸ್ಕಾರವಾಗಿ ಉಳಿಯುತ್ತೆ. ಪ್ರಸಂಗ ಬಂದಾಗ ಆ ಸಂಸ್ಕಾರ ಕೆಲಸ ಶುರು ಮಾಡುತ್ತೆ. ಒಳಗೆ ಉಳಿದ ಸಂಸ್ಕಾರ ಬೀಜ ಇದ್ದಂತೆ ಹುದುಗಿಕೊಂಡಿರುತ್ತೆ. ಪ್ರಸಂಗ ಬಂದ್ರೆ ಎದ್ದು ಬಿಡುತ್ತೆ. ಒಳ್ಳೆಯ ಶಬ್ದ ಬಳಸಿದ್ರೆ ಅದು ಸಂಸ್ಕಾರವಾಗಿ ಉಳಿಯುವುದರಿಂದ ನಾವು ಒಳ್ಳೆಯದನ್ನೇ ಮಾಡಬೇಕು. ಪ್ರಸಂಗ ಬಂದಾಗ ಅದೇ ಹೊರಹೊಮ್ಮುತ್ತೆ. ಪಾಂಡವರಿಗೆ ಮತ್ತು ಕೌರವರಿಗೆ ಪ್ರತ್ಯೇಕ ರಾಜ್ಯ ಇತ್ತು. ಇಬ್ರು ಪಗಡೆ ಆಡಿದ್ರು. ಪಾಂಡವರು ಸೋತು ಹೋದ್ರು. ರಾಜ್ಯವನ್ನು ಎಲ್ಲವನ್ನೂ ಅಡವಿಟ್ಟಿದ್ರು. ಕೊನೆಗೆ ದ್ರೌಪದಿಯನ್ನೇ ಅಡವಿಟ್ರು. ಆಗ ದುಶ್ಯಾಸನ ದ್ರೌಪದಿಯ ಜಡೆ ಬಿಚ್ಚಿದ ಜಡೆಯನ್ನು ಆಕೆ ಮತ್ತೆ ಕಟ್ಟಲಿಲ್ಲ. ಅದು ಏನು ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಹೊಕ್ಕಿತ್ತೋ ಮುಂದೆ 15-20 ವರ್ಷದಲ್ಲಿ ಕೌರವರ ನಾಶಕ್ಕೆ ಕಾರಣವಾಗಿತ್ತು. 100 ವರ್ಷದಿಂದ ಕಟ್ಟಿದ್ದ ಕೌರವರ ಸಾಮ್ರಾಜ್ಯ ಉರುಳಿ ಬಿದ್ದಿತ್ತು. ಎಂತಹ ಸಂಸ್ಕಾರವನ್ನು ಹಾಕಿಕೊಳ್ಬೇಕು, ಅಂತಹ ವಿಚಾರ ಮಾಡಬೇಕು. ಯಾವುದಕ್ಕೆ ಎಷ್ಟು ಮಹತ್ವವಿದೆಯೋ ಅಷ್ಟನ್ನು ಮನಸ್ಸಿನೊಳಗೆ ಬಿಡಬೇಕು. ಎಲ್ಲ ಬಿಡಬಾರ್ದು. ಬಿಟ್ಟಿದ್ದು ಸಂಸ್ಕಾರವಾಗಿ ಮುಂದೆ ನಮಗೆ ತೊಂದರೆ ಆಗತ್ತೆ. ಸಾಧನೆ ಏನೆಂದ್ರೆ ನೋಡಿದ್ದಾಗ್ಲಿ, ಕೇಳಿದ್ದಾಗ್ಲಿ, ಮೂಸಿದ್ದಾಗ್ಲಿ, ಮುಟ್ಟಿದ್ದಾಗ್ಲಿ, ಮಾತಾಗ್ಲಿ ಯಾವುದು ಒಳಗಿದ್ರೆ ನಮಗೆ ಶೋಭೆ ಬರುತ್ತೋ ಅದನ್ನು ಮಾತ್ರ ಬಿಡಬೇಕು. ಎಷ್ಟೋ ಅಷ್ಟು ಬಿಡಬೇಕು. ಈಗ ಹೂಗಿಡಕ್ಕೆ ದಿನ ನೀರು ಹಾಕ್ತಿದ್ರೆ ಸುವಾಸನೆ ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಉಳಿಯುತ್ತೆ. ಇನ್ನು ಮೂರನೇದಾಗಿ, ಆಸಕ್ತಿ ಹೆಚ್ಚಿದಂತೆ ಸಂಸ್ಕಾರ ಆಳವಾಗಿ ಬೇರು ಬಿಡುತ್ತೆ. ಉದಾಹರಣೆಗೆ, ಜಗಳ ಮಾಡುವುದೇ ಆಸಕ್ತಿ ಇದ್ರೆ ಅದೇ ಸಂಸ್ಕಾರ ಬಲಿಷ್ಠವಾಗಿರುತ್ತೆ. ಆಸಕ್ತಿ ಹೆಚ್ಚಾದಂತೆ ಸಂಸ್ಕಾರ ಬಲಿಷ್ಠವಾಗುತ್ತೆ. ಆಸಕ್ತಿಗೆ ಸಂಸ್ಕಾರಕ್ಕೆ ಸಂಬಂಧವಿದೆ. ಆಸಕ್ತಿ ಕಡಿಮೆಯಾಯಿತು, ಸಂಸ್ಕಾರನೂ ಕಡಿಮೆಯಾಗುತ್ತೆ. ಸಂಸ್ಕಾರ ಕಡಿಮೆ ಮಾಡಬೇಕಾದ್ರೆ ಆಸಕ್ತಿಯನ್ನ ಕಡಿಮೆ ಮಾಡಬೇಕು. 20 ವರ್ಷಗಳ ತನಕ ಕಳ್ಳತನ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಅದು ಸಂಸ್ಕಾರವಾಗಿ ಆಳವಾಗಿ ಬೇರು ಬಿಟ್ಟಿರುತ್ತೆ. ಕಳ್ಳತನದ ಆಸಕ್ತಿಯನ್ನ ಕಡಿಮೆ ಮಾಡಿದ್ರೆ ಕಳ್ಳತನದ ಸಂಸ್ಕಾರ ಕಡಿಮೆ ಆಗುತ್ತೆ. ಕೆಲವರು ಆಸ್ತಿಯನ್ನ ಮಕ್ಕಳಿಗೆ ವೀಲ್ ಮಾಡಿರ್ತಾರೆ. ವೀಲ್ ಮಾಡಿದ ನಂತರ ಆ ಆಸ್ತಿಯ ಬಗ್ಗೆ ಒತ್ತಡ ತಲೆಯಿಂದ ಕಡಿಮೆ ಆಗುತ್ತೆ. ಆ ಆಸ್ತಿ ಆತ ಸತ್ತ ಮೇಲೆ ಮಕ್ಕಳಿಗೆ ಹಂಚಿಕೆ ಆಗುತ್ತೆ. ಈಗ ಏನೂ ಹಂಚಿಕೆ ಆಗಿಲ್ಲ. ಆದರೆ ಆ ವೀಲ್ ಮನಸ್ಸಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಸಂಸ್ಕಾರವು ಕಾಮನೆಗೆ ಕಾರಣವಾಗುತ್ತೆ. ಸಂಸ್ಕಾರ ಎಂಬುದು ತಿಗಣೆಯಂತೆ ಅವಿತುಕೊಂಡಿರುತ್ತೆ ಸ್ನೇಹಿತರೆ. ಕತ್ತಲೆಯಾಗಿ ಮಲಗಿದ್ರೆ ಸಾಕು, ಕಚ್ಚುತ್ತೆ. ಅದೇ ರೀತಿ ಸಂಸ್ಕಾರ ಮುರಿದ ಮುಳ್ಳಿನಂತೆ ಹೆಜ್ಜೆ ಇಟ್ಟಾಗ ನೋಯುತ್ತೆ. ಇಲ್ಲದಿದ್ರೆ ಯಾವ ನೋವು ಇಲ್ಲ. ಸಂಸ್ಕಾರವು ಪ್ರಸಂಗ ಬಂದಾಗ ಆಸೆ ಬಯಕೆಯನ್ನ ಉಂಟು ಮಾಡುತ್ತೆ. ಸಂಸ್ಕಾರ ಇರೋದ್ರಿಂದ ಬೇಕು ಬೇಕು ಅಂತ ಅನ್ನಿಸುತ್ತೆ. 4ನೇದಾಗಿ, ದುಃಖಕ್ಕೆ ಕಾರಣ ಕಾಮನೆ. ಅತಿ ನಿರೀಕ್ಷೆ ಮಾಡಿದ್ರೆ ದುಃಖಕ್ಕೆ ಕಾರಣವಾಗುತ್ತೆ. ಕೆಲವು ಜನರು ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು ಅಂತ ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಒಮ್ಮೊಮ್ಮೆ ಆ ನಿರೀಕ್ಷೆ ದಕ್ಕೋದೇ ಇಲ್ಲ. ಆವಾಗ ಅದು ದುಃಖಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ನಿರೀಕ್ಷೆ, ಅತಿಯಾದ ಆಸೆ, ಲೋಭ ಬಹಳ ಆಯಿತು ಅಂದ್ರೆ ದುಃಖ ಕೂಡ ಆಗುತ್ತೆ. ಕಾರಣ ಕಾಮನೆ. ಕಾಮನೆ ಅಂದ್ರೆ ಅತಿ ವಿಷಯದ ಅಭಿಲಾಷೆ, ಅತಿಯಾದ ಬಯಕೆ. ಅತಿ ಆಸೆ ಅತಿ ದುಃಖಕ್ಕೆ ಕಾರಣ. ಕಾಮನೆ ಅನ್ನೋದು ಪಾರ್ಥೇನಿಯಂ ಗಿಡದಂತೆ. ಆಸಕ್ತಿ ಮತ್ತು ಅತಿ ಬಯಕೆ ದುಃಖಕ್ಕೆ ಕಾರಣ. ಯಾವುದೇ ಇರಲಿ ಅತಿ ಆಗಬಾರ್ದು ಸ್ನೇಹಿತರೆ. ಎಷ್ಟೇ ಒಳ್ಳೆಯದೇ ಇರಲಿ ಅತಿ ಆಗಬಾರ್ದು. ಬಯಕೆ ಒಂದು ಮಟ್ಟಕ್ಕೆ ಹೋಗಿ ಕಡಿಮೆ ಆಗಬೇಕು. ಅತಿ ಆಯಿತು ಅಂದರೆ ಕೆಡಲು ಶುರು ಮಾಡುತ್ತೆ. ದೇಹ, ಮನಸ್ಸು, ಬುದ್ಧಿ ಮತ್ತು ಮಾತು ಬಳಕೆ ಯಾವುದೇ ಇರಲಿ ಅದಕ್ಕೊಂದು ಮಿತಿ ಇರಲಿ. ಆಸಕ್ತಿ ಅತಿ ಆಯಿತು, ಅಲ್ಲಿಂದ ದುಃಖ ಶುರುವಾಗುತ್ತೆ. ಆಸಕ್ತಿ ಕಡಿಮೆ ಆಯಿತು ಅಂದರೆ
ಅಲ್ಲಿ ದುಃಖ ಕಡಿಮೆಯಾಗುತ್ತೆ. ಬಹಳಷ್ಟು ಯುದ್ಧಕ್ಕೆ ಅತಿಯಾದ ಆಸಕ್ತಿ ಕಾರಣ. ಆಸಕ್ತಿ ಹೆಚ್ಚಿದಷ್ಟು ದುಃಖದ ತೀವ್ರತೆ ಹೆಚ್ಚುತ್ತೆ. ಆಸಕ್ತಿ ಹೆಚ್ಚಾದಂತೆ ಸ್ವಾತಂತ್ರ್ಯ ಮರೆಯಾಗುತ್ತೆ. ಹುಲಿ ಬೋನಿಗೆ ಬೀಳುತ್ತೆ. ಬೋನಿಗೆ ಬಿದ್ದ ಮೇಲೆ ಸ್ವಾತಂತ್ರ್ಯ ಹೋಯ್ತು. ಯಾಕೆ? ಹುಲಿಗೆ ಬೋನಿನಲ್ಲಿ ಇಟ್ಟ ಬಲಿ ಮೇಲೆ ಅಷ್ಟು ಆಸಕ್ತಿ ಅದಕ್ಕೆ. ಯಾವಾಗ ಸ್ವಾತಂತ್ರ್ಯ ಹೋಯಿತು, ಸುಖ ಕೂಡ ಹೊರಟು ಹೋಗುತ್ತೆ. ಎಷ್ಟು ಅಷ್ಟು ಇದ್ರೆ ಒಳ್ಳೆಯದು ಸ್ನೇಹಿತರೆ. ಆಸಕ್ತಿ ಕಡಿಮೆಯಾದಂತೆ ಸ್ವಾತಂತ್ರ್ಯ ಹೆಚ್ಚಾಗುತ್ತೆ. ಇದನ್ನೇ ಮುಕ್ತಿ ಅಂತ ಕರೀತಾರೆ. ಸುಖದ ಸೂತ್ರ ಅಂದ್ರೆ ಸ್ವಾತಂತ್ರ್ಯ ಹೆಚ್ಚಿ ದುಃಖ ಕಡಿಮೆಯಾಗೋದು ಅಲ್ವೇ ಸ್ನೇಹಿತರೆ? ಏನಂತೀರಾ ಸ್ನೇಹಿತರೆ? ಎಷ್ಟೊಂದು ಸುಂದರವಾದ ಹಾಗೂ ಅರ್ಥಪೂರ್ಣವಾದಂತಹ ಮಾಹಿತಿಯನ್ನು ಲೇಖಕರಾದ ಶ್ರೀಯುತ ಎಂ.ಪಿ. ಜ್ಞಾನೇಶ್ ಅವರು ಇವತ್ತಿನ ಈ ಸಂಚಿಕೆ ಮೂಲಕ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇವರಿಗೆ ನಿಜವಾಗಿಯೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಂಚಿಕೆನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಶೇಷವಾದ ಹಾಗೂ ಅತ್ಯದ್ಭುತವಾದ ಮತ್ತು ಅರ್ಥಗರ್ಭಿತವಾದಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಪಾಡ್ಕಾಸ್ಟ್ ಅನ್ನ ಫಾಲೋ ಕೂಡ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.